ಇತಿಹಾಸ ಅಂದ ಕ್ಷಣ ನಮಗೆ ನೆನಪಾಗುವುದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಮತ್ತು ರಕ್ತಪಾತದ ಯುದ್ಧಗಳು. ಆದರೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಕಾಲವಿತ್ತು, ಅಲ್ಲಿ ಕೇವಲ ಯುದ್ಧಗಳಷ್ಟೇ ಅಲ್ಲ, ಅದ್ಭುತ ಶಿಸ್ತು ಮತ್ತು ಆಡಳಿತ ಕೂಡ ಇತ್ತು. ಇಂದು ನಾವು ಮಾತನಾಡುತ್ತಿರುವುದು ಮಲೆನಾಡಿನ ಗಂಡುಗಲಿ ಕೆಳದಿಯ ಸಂಸ್ಥಾನದ ಅಪ್ರತಿಮ ನಾಯಕ ಶಿವಪ್ಪ ನಾಯಕನ ಬಗ್ಗೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ರಾಜಕೀಯ ಶೂನ್ಯ ಸೃಷ್ಟಿಯಾಗಿತ್ತು. ಬಿಜಾಪುರದ ಸುಲ್ತಾನರು ಮತ್ತು ಪೋರ್ಚುಗೀಸರು ನಮ್ಮ ನೆಲದ ಮೇಲೆ ಕಣ್ಣಿಟ್ಟಿದ್ದ ಕಾಲವದು. ಅಂತಹ ಸಂದರ್ಭದಲ್ಲಿ ಮಲೆನಾಡಿನ ಸಹ್ಯಾದ್ರಿಯ ಪರ್ವತ ಶ್ರೇಣಿಗಳ ಮಡಿಲಲ್ಲಿ ಒಂದು ಶಕ್ತಿ ಉದಯಿಸಿತ್ತು, ಅದೇ ಕೆಳದಿ ಸಂಸ್ಥಾನ. ಶಿವಪ್ಪ ನಾಯಕನ ಈ ಸಾಮ್ರಾಜ್ಯ ಇವತ್ತಿನ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಕೆಲವು ಭಾಗಗಳಲ್ಲಿ ಒಳಗೊಂಡಿತ್ತು. ದಟ್ಟವಾದ ಕಾಡು, ಎತ್ತರದ ಬೆಟ್ಟಗಳು ಮತ್ತು ಅಬ್ಬರಿಸುವ ಕರಾವಳಿ ತೀರ ಇದು ಅವರ ಬಲವಾಗಿತ್ತು. 1445ರಲ್ಲಿ ಪಟ್ಟಾಭಿಷೇಕವಾದ ಶಿವಪ್ಪ ನಾಯಕ ಕೇವಲ ಒಬ್ಬ ವಾರಸುದಾರನಾಗಿ ಬರಲಿಲ್ಲ, ಬದಲಾಗಿ ಕುಸಿದು ಹೋಗುತ್ತಿದ್ದ ಹಿಂದೂ ಸಾಮ್ರಾಜ್ಯದ ಅಸ್ಮಿತೆಯನ್ನು ಎತ್ತಿ ಹಿಡಿಯುತ್ತಿರುವ ಆಶಾಕಿರಣವಾಗಿ ಬಂದಿದ್ದರು. ಶಿವಪ್ಪ ನಾಯಕ ಕೇವಲ ಒಬ್ಬ ರಾಜನಾಗಿ ಉಳಿಯಲಿಲ್ಲ, ಅವರು ಹೇಗೆ ಶಿಸ್ತಿನ ಶಿವಪ್ಪ ನಾಯಕರಾದರು, ಅಲ್ಪಾವಧಿಯಲ್ಲಿ ಪೋರ್ಚುಗೀಸರನ್ನೇ ಮಣಿಸಿದ್ದು ಹೇಗೆ, ಅದೊಂದು ರೋಚಕ ಕತೆ. 1445ರಲ್ಲಿ ಅವರು ಸಿಂಹಾಸನ ಏರಿದಾಗ ಕೆಳದಿಯ ಸಂಸ್ಥಾನವು ಆಂತರಿಕ ಕಲಹ ಮತ್ತು ನೆರೆಯ ರಾಜ್ಯಗಳ ಕಿರುಕುಳದಿಂದ ನಲುಗುತ್ತಿತ್ತು. ಆದರೆ ಶಿವಪ್ಪ ನಾಯಕರಲ್ಲಿ ಕೇವಲ ವೀರತ್ವ ಮಾತ್ರ ಇರಲಿಲ್ಲ, ಅಪ್ರತಿಮ ರಾಜತಾಂತ್ರಿಕ ಚತುರತೆ ಕೂಡ ಇತ್ತು. ಅವರ ಅಧಿಕಾರಕ್ಕೆ ಬಂದ ಕೂಡಲೇ ಮಾಡಿದ ಮೊದಲ ಕೆಲಸವೇ ಸೈನ್ಯದ ಪುನರ್ಚೇತನ. ಚದುರಿ ಹೋಗುತ್ತಿದ್ದ ಸೈನ್ಯವನ್ನು ಒಗ್ಗೂಡಿಸಿ ಅವರಿಗೆ ಮಲೆನಾಡಿನ ದಟ್ಟ ಕಾಡುಗಳಲ್ಲಿ ಯುದ್ಧ ಮಾಡುವ ವಿಶೇಷ ತರಬೇತಿಯನ್ನು ನೀಡುತ್ತಿದ್ದರು. ಅವರ ಮೊದಲ ಗುರಿ ಕಳೆದು ಹೋಗುತ್ತಿದ್ದ ಕೆಳದಿ ವೈಭವವನ್ನು ಮರಳಿ ಪಡೆಯುವುದಾಗಿತ್ತು. ಶಿವಪ್ಪ ನಾಯಕನ ದಂಡಯಾತ್ರೆಗಳು ಎಷ್ಟು ವೇಗವಾಯಿತೆಂದರೆ ಶತ್ರುಗಳಿಗೆ ಚೇತರಿಸಿಕೊಳ್ಳಲು ಸಮಯವೇ ಸಿಗುತ್ತಿರಲಿಲ್ಲ. ಬೇಲೂರು, ಸಕ್ಕರೆ ಪಟ್ಟಣದ ಮೇಲೆ ದಾಳಿಯು ಅವರ ಅಪ್ರತಿಮಕ್ಕೆ ಸಾಕ್ಷಿ. ವಿಜಯನಗರದ ಕೊನೆಯ ಅರಸ ಶ್ರೀರಂಗರಾಯನು ಬಿಜಾಪುರದ ಸುಲ್ತಾನರಿಂದ ಸೋತು ಆಶ್ರಯ ಹುಡುಕುತ್ತಾ ಬಂದಾಗ ಶಿವಪ್ಪ ನಾಯಕ ಅವರಿಗೆ ಆಶ್ರಯ ನೀಡಿ ಗೌರವಿಸಿದರು. ಇದು ಅವರ ಧೈರ್ಯಕ್ಕೆ ಒಂದು ದೊಡ್ಡ ಉದಾಹರಣೆಯಾಗಿದೆ. ಯಾಕೆಂದರೆ ಸುಲ್ತಾನರ ಕೆಂಗಣ್ಣಿಗೆ ಗುರಿಯಾಗುವ ಭಯವಿದ್ದರೂ ಅವರು ಶರಣಾಗತರಿಗೆ ರಕ್ಷಣೆ ನೀಡಿದ್ದರು. ಶಿವಪ್ಪ ನಾಯಕರು ಕೇವಲ ಭೂಮಿಯನ್ನು ಗೆಲ್ಲಲಿಲ್ಲ, ಗೆದ್ದ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸುಸ್ಥಿರತೆಯನ್ನು ತಂದಿದ್ದರು. ಈ ದಂಡಯಾತ್ರೆಗಳ ಮೂಲಕ ಕೆಳದಿ ಸಂಸ್ಥಾನವು ಮಲೆನಾಡಿನ ಗಡಿಯಿಂದ ಕರಾವಳಿ ತೀರದವರೆಗೆ ಬೆಳೆದಿತ್ತು. ಆದರೆ ಈ ವಿಶಾಲ ಸಾಮ್ರಾಜ್ಯವನ್ನು ನಿಭಾಯಿಸಲು ಕೇವಲ ಶೌರ್ಯ ಸಾಲದು, ಅಲ್ಲಿ ಬೇಕಿತ್ತು ಒಂದು ಗಟ್ಟಿಯಾದ ಶಿಸ್ತು. ಅದೇ ಶಿವಪ್ಪ ನಾಯಕನ ಶಿಸ್ತು. ಅದನ್ನ ನೋಡೋಣ. ಕರ್ನಾಟಕದಲ್ಲಿ ಇಂದಿಗೂ ಒಂದು ಮಾತಿದೆ, ಶಿವಪ್ಪ ನಾಯಕನ ಶಿಸ್ತು. ಯಾರು ಕೆಲಸದಲ್ಲಿ ಬಹಳ ಅಚ್ಚುಕಟ್ಟಾಗಿರುತ್ತಾರೋ ಅವರಿಗೆ ಈ ಉಪಮೆಯನ್ನು ನೀಡಲಾಗುತ್ತದೆ. ಕೇವಲ ಖಡ್ಗ ಹಿಡಿದು ಯುದ್ಧ ಗೆದ್ದರೆ ಒಬ್ಬ ರಾಜ ಇತಿಹಾಸದಲ್ಲಿ ಉಳಿಯಲಾರ, ಆದರೆ ಜನರ ಹೊಟ್ಟೆ ತುಂಬಿಸುವ ವ್ಯವಸ್ಥೆ ಮಾಡಿದರೆ ಆತ ಜನರ ಹೃದಯದಲ್ಲೂ ಉಳಿಯುತ್ತಾನೆ. ಶಿವಪ್ಪ ನಾಯಕರು ಮಾಡಿದ್ದು ಅದನ್ನೇ. ಜಾರಿಗೆ ತಂದ ಭೂಕಂದಾಯ ಪದ್ಧತಿಯನ್ನು ಶಿಸ್ತು ಎಂದು ಕರೆಯಲಾಗುತ್ತಿತ್ತು. ಇದು ಕೇವಲ ತೆರಿಗೆ ವಸೂಲಿ ಮಾಡುವ ವ್ಯವಸ್ಥೆಯಾಗಿರಲಿಲ್ಲ. ಅವರು ಮೊದಲು ಇಡೀ ರಾಜ್ಯದ ಭೂಮಿಯನ್ನು ವೈಜ್ಞಾನಿಕವಾಗಿ ಸರ್ವೆ ಮಾಡಿದರು. ಭೂಮಿಯನ್ನು ಅದರ ಗುಣಮಟ್ಟಕ್ಕೆ ಅನುಗುಣವಾಗಿ 5 ವಿಭಾಗಗಳಾಗಿ ವಿಂಗಡಿಸಿದರು. ಉತ್ತಮ ಭೂಮಿ, ಹೆಚ್ಚು ಇಳುವರಿ ನೀಡುವ ಭೂಮಿ, ಮಧ್ಯಮ ಮತ್ತು ಕನಿಷ್ಠ ಭೂಮಿ, ನೀರಾವರಿ ಸೌಲಭ್ಯಕ್ಕೆ ಅನುಗುಣವಾಗಿ ವರ್ಗಾಯಿಸಲಾಗುತ್ತಿತ್ತು. ಇಲ್ಲಿ ವಿಶೇಷತೆ ಏನೆಂದರೆ ಪ್ರತಿಯೊಂದು ಬೆಳೆಗೂ ಬೇರೆ ಬೇರೆ ತೆರಿಗೆಯನ್ನು ನಿಗದಿಪಡಿಸಲಾಗುತ್ತಿತ್ತು. ಅಡಿಕೆ ತೋಟಕ್ಕೆ ಒಂದು ದರವಾದರೆ ಭತ್ತದ ಗದ್ದೆಗೆ ಮತ್ತೊಂದು ದರ. ಇದೇ ರೀತಿ ಶಿವಪ್ಪ ನಾಯಕರು ರೈತರನ್ನು ಕೇವಲ ತೆರಿಗೆ ಪಾವತಿಸುವವರಾಗಿ ನೋಡುತ್ತಿರಲಿಲ್ಲ. ಒಂದು ವೇಳೆ ಬರಗಾಲ ಬಂದರೆ ಅಥವಾ ಬೆಳೆ ನಾಶವಾದರೆ ಅವರು ತೆರಿಗೆಯನ್ನು ಮನ್ನಾ ಮಾಡುತ್ತಿದ್ದರು. ಅಷ್ಟೇ ಅಲ್ಲ, ರೈತರಿಗೆ ಸಾಲದ ವ್ಯವಸ್ಥೆಯನ್ನು ನೀಡುತ್ತಿದ್ದರು. ಅವರು ಚೇತರಿಸಿಕೊಂಡ ನಂತರವಷ್ಟೇ ಅದನ್ನು ಮರಳಿ ಪಡೆಯುತ್ತಿದ್ದರು. ಇದರಿಂದ ಕೆಳದಿ ಸಾಮ್ರಾಜ್ಯದ ಬೊಕ್ಕಸೆ ತುಂಬುವುದಷ್ಟೇ ಅಲ್ಲ, ರೈತರು ಬದುಕು ಕೂಡ ಆಸನವಾಗುತ್ತೆ. ಇವತ್ತಿನ ನಮ್ಮ ಆಧುನಿಕ ಕಂದಾಯ ಇಲಾಖೆಗೆ ಶಿವಪ್ಪ ನಾಯಕರವರ ಶಿಸ್ತುನ ಪದ್ಧತಿಯೇ ಮೂಲ ಪ್ರೇರಣೆ ಎಂದರೆ ನೀವು ನಂಬಲೇಬೇಕು. ಒಬ್ಬ ರಾಜ ಕೇವಲ ಅರಮನೆಯಲ್ಲಿ ಕೂತರೆ ಹೊಲ ಗದ್ದೆ ಮಣ್ಣಿದುಕೊಂಡಿದ್ದ ಎನ್ನುವುದೇ ಹೆಮ್ಮೆಯ ವಿಷಯ. ಆದರೆ ರಾಜ ಸುಭಿಕ್ಷವಾಗಿದ್ದಾಗ ಹೊರಗಿನ ಶತ್ರುಗಳ ಕಣ್ಣು ಅದರ ಮೇಲೆ ಬೀಳುವುದು ಸಹಜ. ಈ ಸಂಪತ್ತನ್ನು ರಕ್ಷಿಸಲು ಶಿವಪ್ಪ ನಾಯಕರು ಸಮುದ್ರದ ಮೇಲೆ ಸಾರಿದ ಯುದ್ಧ ಹೇಗಿತ್ತು, ಅದು ಒಂದು ರೋಚಕ ಕತೆ. 17ನೇ ಶತಮಾನದ ಮಧ್ಯಭಾಗದಲ್ಲಿ
ಭಾರತ ಕರಾವಳಿ ತೀರಗಳು ಒಂದು ದೊಡ್ಡ ಆತಂಕವನ್ನು ಎದುರಿಸುತ್ತಿದ್ದವು. ಹಡಗುಗಳಲ್ಲಿ ಬಂದಿಳಿದ ಪೋರ್ಚುಗೀಸರು ತಮ್ಮ ನೌಕಾಬಲದಿಂದ ಸ್ಥಳೀಯ ರಾಜರನ್ನು ಎದುರಿಸುತ್ತಿದ್ದರು. ಅವರು ಮಂಗಳೂರು, ಕುಂದಾಪುರ ಮತ್ತು ಗಂಗೋಳಿಯಂತ ಆಯಕಟ್ಟಿನ ಜಾಗದಲ್ಲಿ ಕೋಟೆಯನ್ನು ಕಟ್ಟಿ ಸಮುದ್ರದ ಮೇಲಿನ ವ್ಯಾಪಾರವನ್ನು ತಮ್ಮ ಹಿಡಿತಕ್ಕೆ ಪಡೆಯುತ್ತಿದ್ದರು. ಆದರೆ ಮಲೆನಾಡಿನ ಈ ಸಿಂಹನ ಎದುರು ಅವರ ಆಟ ನಡೆಯಲಿಲ್ಲ. ಶಿವಪ್ಪ ನಾಯಕರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ಸಮುದ್ರ ಮೇಲೆ ಹಿಡಿತ ಸಾಧಿಸಿದರೆ ಸಾಮ್ರಾಜ್ಯವನ್ನು ರಕ್ಷಿಸಲು ಸಾಧ್ಯವಿಲ್ಲ. ಅವರು ಕೇವಲ ಭೂಸೈನ್ಯವಷ್ಟೇ ಅಲ್ಲ, ತನ್ನದೇ ಆದ ನೌಕಾಪಡೆಯನ್ನು ಬಲಪಡಿಸಿದರು. 1652ರಲ್ಲಿ ಅವರು ಪೋರ್ಚುಗೀಸರ ವಿರುದ್ಧ ಮಹಾಯುದ್ಧವನ್ನೇ ಸಾರಿದರು. ಮಂಗಳೂರಿನ ಕೋಟೆಯ ಮೇಲೆ ಕೆಳದಿ ಸೈನ್ಯ ಸಿಂಹದಂತೆ ಎರಗಿತ್ತು. ಪೋರ್ಚುಗೀಸರು ತಮ್ಮ ಆಧುನಿಕ ಪಿರಂಗಿಗಳನ್ನು ಬಳಸಿದರು. ಶಿವಪ್ಪ ನಾಯಕನ ಸೈನ್ಯದ ಛಲದ ಮುಂದೆ ಈ ಹೋರಾಟದ ಫಲವಾಗಿ ಪೋರ್ಚುಗೀಸರು ಸೋತು ಶರಣಾದರು. ಮಂಗಳೂರು, ಕುಂದಾಪುರ ಮತ್ತು ಹೊನ್ನಾವರ ಕೋಟೆಗಳನ್ನು ಮರಳಿ ಕೆಳದಿ ಸಂಸ್ಥಾನದ ಪಾಲಾದವು. ಇದು ಕೇವಲ ಒಂದು ಪ್ರದೇಶದ ಗೆಲುವಾಗಿರಲಿಲ್ಲ, ಬದಲಿಗೆ ಒಬ್ಬ ಭಾರತೀಯ ರಾಜ ವಿದೇಶಿಯ ನೌಕಾಶಕ್ತಿಯನ್ನು ಸಮುದ್ರ ತೀರದಲ್ಲಿ ಮಣಿಸಿದ ಅಪರೂಪದ ಘಟನೆ. ಈ ಗೆಲುವಿನ ನಂತರ ಶಿವಪ್ಪ ನಾಯಕರು ಪೋರ್ಚುಗೀಸರ ಜೊತೆಗೆ ಒಂದು ಹೊಸ ಒಪ್ಪಂದವನ್ನು ಮಾಡಿಕೊಂಡರು. ಅದರ ಪ್ರಕಾರ ವಿದೇಶಿಗರು ವ್ಯಾಪಾರ ಮಾಡಬೇಕಾದರೆ ಕೆಳದಿ ರಾಜನ ಅನುಮತಿ ಮತ್ತು ತೆರಿಗೆ ಕಟ್ಟುವುದು ಕಡ್ಡಾಯವಾಗಿತ್ತು. ಇದರಿಂದ ಅಕ್ಕಿ, ಕಾಳು ಮೆಣಸು ಮತ್ತು ಸಾಂಬಾರ್ ಪದಾರ್ಥಗಳು ವ್ಯಾಪಾರ ಸಂಪೂರ್ಣವಾಗಿ ಶಿವಪ್ಪ ನಾಯಕನ ನಿಯಂತ್ರಣಕ್ಕೆ ಬಂದಿತ್ತು. ಕೆಳದಿ ಸಂಸ್ಥಾನವು ಆರ್ಥಿಕವಾಗಿ ಎಷ್ಟು ಬಲಿಷ್ಠವಾಗಿತ್ತೆಂದರೆ ಅರಬ್ ದೇಶಗಳಿಂದ ಹಿಡಿದು ಯುರೋಪಿನವರೆಗೆ ಕೆಳದಿ ಸರಕುಗಳಿಗೆ ಬೇಡಿಕೆ ಸೃಷ್ಟಿಯಾಗಿತ್ತು. ಒಬ್ಬ ಸಮರ್ಥ ನಾಯಕ ದೇಶದ ಗಡಿಯನ್ನು ಹೇಗೆ ಕಾಯಬೇಕು ಮತ್ತು ಆರ್ಥಿಕತೆಯನ್ನು ಹೇಗೆ ವೃದ್ಧಿಸಬೇಕು ಎಂಬುದಕ್ಕೆ ಶಿವಪ್ಪ ನಾಯಕ ದೊಡ್ಡ ಮಾದರಿ. ಆದರೆ ಇಷ್ಟೆಲ್ಲ ಸಾಧಿಸಿದ ಈ ಮಾಂಚೇತನ ಕಲೆ ಮತ್ತು ಧರ್ಮದ ವಿಷಯದಲ್ಲೂ ಹೇಗಿರುವರು? ಬನ್ನಿ ಇದನ್ನ ತಿಳಿಯೋಣ. ಶಿವಪ್ಪ ನಾಯಕರು ಕೇವಲ ಯುದ್ಧ ಭೂಮಿಯಲ್ಲಿ ಅಬ್ಬರಿಸುವ ಸಿಂಹವಾಗಿರಲಿಲ್ಲ. ಅವರ ಹೃದಯದಲ್ಲಿ ಕಲೆ ಮತ್ತು ಧರ್ಮದ ಬಗ್ಗೆ ಅಪಾರ ಗೌರವವಿತ್ತು. ಅವರ ಕಾಲದಲ್ಲಿ ನಿರ್ಮಾಣವಾದ ವಾಸ್ತುಶಿಲ್ಪಗಳು ಇಂದಿಗೂ ಅದರ ಸೌಂದರ್ಯ ಪ್ರಜ್ಞೆಗೆ ಸಾಕ್ಷಿಯಾಗಿ ನಿಂತಿವೆ. ಅದರಲ್ಲಿ ಪ್ರಮುಖವಾದದ್ದು ಅವರ ರಾಜಧಾನಿಯಾದ ಬೀದನೂರು, ಅಂದರೆ ಇಂದಿನ ನಗರ ಕೋಟೆ. ಬೀದನೂರಿನ ಈ ಕೋಟೆ ಎಷ್ಟು ಅಭಯವಾಗಿತ್ತೆಂದರೆ ಶತ್ರುಗಳು ಒಳ ಬರುವುದು ಅಸಾಧ್ಯವಾಗಿತ್ತು. ಈ ಕೋಟೆಯ ಒಳಗಡೆ ಅರಮನೆಗಳು, ಸುಂದರವಾದ ಕೆರೆಗಳು ಮತ್ತು ಮದ್ದುಗುಂಡುಗಳು ಸಂಗ್ರಹಿಸುವ ಜಾಗಗಳು ಅತಿ ಅಚ್ಚುಕಟ್ಟಾಗಿ ವಿನ್ಯಾಸಗೊಳಿಸಲಾಗಿತ್ತು. ಕೇವಲ ರಕ್ಷಣೆಗಾಗಿ ಮಾತ್ರವಲ್ಲದೆ ಕಲಾತ್ಮಕವಾಗಿಯೂ ಇದು ಅದ್ಭುತವಾಗಿತ್ತು. ಇನ್ನು ಧರ್ಮದ ವಿಷಯಕ್ಕೆ ಬಂದರೆ ಶಿವಪ್ಪ ನಾಯಕರು ವೀರಶೈವ ಮತದ ಅನುಯಾಯಿಗಳಾಗಿದ್ದರು. ಎಲ್ಲಾ ಧರ್ಮವನ್ನು ಸಮನಾಗಿ ಗೌರವಿಸುತ್ತಿದ್ದರು. ಶೃಂಗೇರಿ ಮಠಕ್ಕೆ ಅವರು ನೀಡಿದ ಉದಾರವಾದ ದಾನಗಳು ಮತ್ತು ರಕ್ಷಣೆಯ ಇತಿಹಾಸದಲ್ಲಿ ದಾಖಲೆಯಾಗಿದೆ. ಅಷ್ಟೇ ಅಲ್ಲ, ತಮ್ಮ ಸಾಮ್ರಾಜ್ಯದಲ್ಲಿ ಕ್ರಿಶ್ಚಿಯನ್ನರಿಗೆ ಚರ್ಚನ್ನು ಕಟ್ಟಲು ಮತ್ತು ಧರ್ಮ ಪಾಲಿಸಲು ಅವರಿಗೆ ಸ್ವಾತಂತ್ರ್ಯ ನೀಡಿದ್ದರು. ಈ ಧಾರ್ಮಿಕ ಸಮರಸವೇ ಅವರ ಸಾಮ್ರಾಜ್ಯದ ಸುಸ್ಥಿರತೆಗೆ ಪ್ರಮುಖ ಕಾರಣವಾಗಿತ್ತು. ಕೆಳದಿ ರಾಮೇಶ್ವರ ದೇವಸ್ಥಾನದ ಕೆತ್ತನೆಗಳಲ್ಲಿ, ಅಮಗೋರೇಶ್ವರದ ದೇವಸ್ಥಾನದ ಶಿಲ್ಪಕಲೆಗಳಲ್ಲಿ ಶಿವಪ್ಪ ನಾಯಕನ ಕಾಲದ ಕಲಾ ಶ್ರೀಮಂತಿಕೆ ನಮಗೆ ಇಂದಿಗೂ ಕಾಣಿಸುತ್ತದೆ. ಅಧಿಕಾರ, ಶಿಸ್ತು ಮತ್ತು ಭಕ್ತಿ ಇವುಗಳ ಸಂಗಮವಾಗಿದ್ದ ಈ ನಾಯಕ ಒಂದು ಅದ್ಭುತವೇ. ನೋಡಿ, ಇಲ್ಲಿ ಈ ಕೆಳದಿ ಶಿವಪ್ಪ ನಾಯಕ ಕೇವಲ 17ನೇ ಶತಮಾನದ ಒಬ್ಬ ರಾಜನಾಗಿ ಇತಿಹಾಸ ಪುಟಗಳಲ್ಲಿ ಸೇರಿಕೊಳ್ಳಲಿಲ್ಲ. ಅವರು ಕರ್ನಾಟಕ ಮಣ್ಣಿನಲ್ಲಿ ಶಿಸ್ತು ಮತ್ತು ಸ್ವಾಭಿಮಾನದ ಬೀಜವನ್ನು ಬಿತ್ತಿದ್ದ ಮಹಾಪುರುಷ. ವಿಜಯನಗರದಂತಹ ಮಹಾ ಸಾಮ್ರಾಜ್ಯದ ಪತನವಾದಾಗ ತಮ್ಮ ಸಂಸ್ಕೃತಿ ಮತ್ತು ನೆಲವನ್ನು ಪರಕೀಯರ ಪಾಲಾಗದಂತೆ ತಡೆದ ಭದ್ರಕೋಟೆ ಇವರು. ಇವತ್ತು ನಾವು ಮಲೆನಾಡಿನ ಸಮೃದ್ಧಿಯನ್ನು ಕಾಣುತ್ತಿದ್ದೇವೆ ಎಂದರೆ ಅಂದು ಶಿವಪ್ಪ ನಾಯಕರು ಹಾಕಿಕೊಟ್ಟ ಆರ್ಥಿಕ ತಳದಿಯೇ ಅದಕ್ಕೆ ಕಾರಣ. ಅವರು ರೂಪಿಸಿದ ಶಿಸ್ತು ಮತ್ತು ಕಂದಾಯದ ಪದ್ಧತಿ ಇಂದಿಗೂ ಆಡಳಿತಗಾರರಿಗೆ ಒಂದು ಮಾದರಿಯ ಪಠ್ಯದಂತಿದೆ. ಅಷ್ಟೇ ಅಲ್ಲ, ಮುಂದಿನ ಕಿತ್ತೂರಿನ ಚೆನ್ನಮ್ಮ ಮತ್ತು ಕೆಳದಿ ಚೆನ್ನಮ್ಮನಂತಹ ವೀರ ವನಿತೆಯರಿಗೆ ಹೋರಾಡಲು ಬೇಕಾದ ಧೈರ್ಯ ಮತ್ತು ಪರಂಪರೆಯೇ ಈ ಮನೆತನದಿಂದಲೇ ಒಗ್ಗೂಡಿಸಲಾಗಿತ್ತು. ಇನ್ ಕೇಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇಂಥ ಹೊಸ ಕಂಟೆಂಟ್ನ ನಾನು ನಿಮ್ಮ ಮುಂದೆ ತಂದಿರ್ತೀನಿ.